ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯಕ್ಕೋಸ್ಕರ ನಾನೊಂದು ಪರಿಹಾರ ಕ್ರಿಯೆಯನ್ನು ಕೊಡ್ತಾ ಇದ್ದೀನಿ. ಸರ್, ಇಬ್ಬರೂ ಸುಧಾರಿಸ್ತಾ ಇಲ್ಲ, ನಾವುಗಳು ಇಬ್ಬರೂ ದೂರ ಆಗಬೇಕಂತ ಇದ್ದೀವಿ ಅನ್ನೋಂಥವ್ರು ಯಾರಾದರೂ ಇದ್ದರೆ ಈ ಪರಿಹಾರವನ್ನು ಮಾಡಬೇಡಿ. ಸರ್, ನಾವಿಬ್ಬರೂ ಓಕೆ, ಬಟ್ ಕೆಲವೊಂದು ಸಲ ಬಂದ್ಬಿಟ್ಟು ಯಾವುದೋ ಒಂದು ಮಾತು ಇತ್ಯಾದಿಗಳು ಉತ್ತುಂಗಕ್ಕೆ ಹೋಗ್ಬಿಡುತ್ತೆ, ಈ ಲೆವೆಲ್ಗೆ ಹೋಗುತ್ತೆ ಅಂದರೆ ಇಬ್ಬರು ದೂರ ಆಗ್ಬಿಟ್ವೇನೋ ಅನ್ನೋ ಲೆವೆಲ್ಗೆ ಹೋಗುತ್ತೆ. ಬಟ್ ಆವತ್ತಿಂದ ಇವತ್ತಿನವ್ರಿಗೆ ಇಷ್ಟು ವರ್ಷ ಆದ್ರೂ ಜೊತೆಗೇ ಇದ್ದೀವಿ ಸರ್ ನಾವು ಅನ್ನೋಂಥವ್ರು ಮಾತ್ರನೇ ಈ ಪರಿಹಾರವನ್ನು ಮಾಡಿ. ಅರ್ಥ ಆಯ್ತಾ ನಿಮಗೆ? ಏನೇ ಆದ್ರೂ ದೂರ ಆಗ್ತಾ ಇಲ್ಲ ಅನ್ನೋಂಥವ್ರಿಗಾಗಿ ಈ ಪರಿಹಾರವನ್ನು ಕೊಡ್ತಾ ಇದ್ದೀನಿ. ದೂರ ಆಗೋದಕ್ಕಲ್ಲ, ಇನ್ನೂ ಹತ್ತಿರ ಆಗೋದಕ್ಕೆ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಯಾವುದೋ ಒಂದು ಮಾತು, ಜಸ್ಟ್ ಒಂದು ಮಾತು ಯಾವುದೋ ಒಂದು ಲೆವೆಲ್ ತನಕ ಹೋಗ್ಬಿಟ್ಟು ಜಗಳ ಇತ್ಯಾದಿಗಳು ಆಗ್ತಾ ಇರ್ತವಲ್ಲ ಅಂಥವ್ರಿಗಾಗಿ. ನಾವು ಇವನಿಂದ ಬದುಕೋಕ್ಕೆ ಆಗಲ್ಲ, ಈ ಅಮ್ಮನನ್ನು ಬದುಕೋಕ್ಕೆ ಆಗಲ್ಲ ಅನ್ನೋಂಥವ್ರು ಇದ್ದೀರಲ್ಲ, ಅವ್ರಿಗಾಗಿ ಪರಿಹಾರ ಅಲ್ಲ. ದಯವಿಟ್ಟು ಪರಿಹಾರವನ್ನು ಮಾಡುವಾಗ ನೆನ್ಪಿಟ್ಕೊಳ್ಳಿ. ಒಂದು ಗಾಜಿನ ಬಟ್ಟಲನ್ನು ತಗೊಳ್ಳಿ. ನನ್ನ ಕೈ ನೋಡಿದ್ದೀರಾ, ಇಷ್ಟೇ ಇರುತ್ತೆ, ಇಷ್ಟು ದೊಡ್ಡದೆಲ್ಲ ಬೇಡ, ಚಿಕ್ಕದಾಗಿರುವಂಥ ಗಾಜಿನ ಬಟ್ಟಲು ತಗೊಳ್ಳಿ. ಅದರಲ್ಲಿ ಕಲ್ಲುಪ್ಪನ್ನು ಹಾಕಿ, ಅದರಲ್ಲಿ 4 ಚೆನ್ನಾಗಿರುವಂಥ ಲವಂಗವನ್ನು ಹಾಕಿ, ಗಂಡ ಹೆಂಡತಿ ನೀವು ಮಲಗುವಂಥ ಮಂಚದ ಅಡಿನಲ್ಲಿ ಅದನ್ನು ಇಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಮಂಚ ಇದ್ದವರು ಬಳಸ್ಕೊಳ್ಳಿ, ಓಕೆನಾ? ಇಲ್ಲ ಸರ್, ನಾವು ನೆಲದ ಮೇಲೆ ಮಲ್ಕೋತಾ ಇದ್ದೀವಿ ಅಥವಾ ನಮಗೆ ಬಂದ್ಬಿಟ್ಟು ಚಾಪೆ ಇತ್ಯಾದಿಗಳನ್ನ ಹಾಕಿದ್ವಿ, ನಿಮ್ಮ ತಲೆ ದಿಸೆಯ ಕಡೆಗೆ ಇಡಿ, ಕಾಲು ದಿಸೆಯ ಕಡೆಗೆ ಇಡಬೇಡಿ. ರಾತ್ರಿ ಮಲ್ಕೊಳ್ಳಿ, ಬೆಳಿಗ್ಗೆ ಎದ್ದ ನಂತರ ಬಂದ್ಬಿಟ್ಟು ಈ ಕಲ್ಲುಪ್ಪನ್ನು ಗಂಡ ಹೆಂಡತಿ ತಾವು ಸ್ನಾನ ಮಾಡುವ ನೀರಿಗೆ ಬೆರೆಸಿನೇ ಸ್ನಾನ ಮಾಡಬೇಕಾಗುತ್ತೆ. ಈ 4 ಲವಂಗವನ್ನು ಸುಡಬೇಕಾಗತ್ತೆ. ಸೊ ಸಮಸ್ಯೆ ತೀರುವವರೆಗೂ ಪ್ರತಿದಿನ ಈ ಪ್ರಯೋಗವನ್ನು ಮಾಡಿ. ಒಂದು ದಿನದಲ್ಲಿ ಕೆಲಸ ಆಯಿತಾ, ಸಂತೋಷಪಡಿ. ಒಂದು ವಾರದಲ್ಲಿ ಕೆಲಸ ಆಯಿತಾ, ಸಂತೋಷಪಡಿ. ದೊಡ್ಡ ಪ್ರಮಾಣದ ಖರ್ಚು ಇತ್ಯಾದಿಗಳು ಇದರಲ್ಲಿ ಇರಲ್ಲ. ಇವಾಗ ಸ್ನಾನ ಫಸ್ಟ್ ಮಾಡಬೇಕಾ, ಲವಂಗ ಫಸ್ಟ್ ಸುಡಬೇಕಾ ಅನ್ನೋದು ಕೆಲವರಿಗೆ ಡೌಟ್ ಬರುತ್ತೆ. ಲವಂಗವನ್ನು ತೆಗೆದಿಟ್ಬಿಟ್ಟು ಇದರಲ್ಲಿ ಉಪ್ಪನ್ನು ಹಾಕಿ ಫಸ್ಟು ಸ್ನಾನ ಇತ್ಯಾದಿಗಳನ್ನ ಮಾಡಿ, ಸ್ನಾನ ಮಾಡಿ ಬಂದ ನಂತರ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸ್ನಾನ ಮಾಡಿ ಬಂದ ನಂತರ ಯಾರು ಸ್ನಾನ ಮಾಡಿ ಬಂದಿದ್ದಾರೋ ಅವರು ಲವಂಗವನ್ನು ಸುಡಬೇಕು. ಲವಂಗ 4 ಲವಂಗ ಇಡಿ, ಒಂದು ಕರ್ಪೂರವನ್ನು ಹಚ್ಚಿ ಅದರಲ್ಲಿ ಇಟ್ಬಿಟ್ರೆ ಅದು ಸುಟ್ಟೋಗುತ್ತೆ. ಹೆಂಗೆ ಸುಡಬೇಕಂತ ಯೋಚನೆ ಮಾಡಬೇಡಿ. ಸೊ ಅದು ಈಸಿಯಾಗಿ ಸುಟ್ಟೋಗುತ್ತೆ. ಇದನ್ನು ಕಂಟಿನ್ಯೂ ಆಗಿ ನೀವು ಮಾಡ್ತಾ ಬನ್ನಿ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರೋದು ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ಸರ್ರಂತೆ ಬಿಟ್ಟು ತಲೆ ಪಿತ್ತ ನೆತ್ತಿಗೆ ಏರ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಗುವಂಥದ್ದು ಪರಿಪೂರ್ಣವಾಗಿ ನಿವಾರಣೆ ಆಗುತ್ತೆ. ಫುಲ್ ಕ್ಲಿಯರಾ ಸರ್? ಫುಲ್ ಕ್ಲಿಯರ್ ಆಗುತ್ತೆ. ಸೊ ಜೊತೆಗೆ ಬಾಳಬೇಕು ಅಂತ ಆಸೆ ಪಟ್ಟವರು, ಜೊತೆಗಿರಬೇಕು ಅಂತ ಆಸೆ ಪಟ್ಟವರು ಇದನ್ನು ನೀವುಗಳು ಮಾಡ್ಬೋದು. ಇವಾಗ ಯಾರೋ ಇಬ್ಬರಲ್ಲಿ ಒಬ್ರು, ಇವಾಗ ಕೆಲವೊಂದು ಸಲ ಬಂದ್ಬಿಟ್ಟು ಗಂಡ ಆಗಲ್ಲ ಸರ್, ಮನೆಗೆ ಕೆಲಸಕ್ಕೆ ಹೋಗ್ಬಿಡ್ತಾರೆ, ನಾವು ಮಾಡ್ಬೋದಾ ಸರ್? ಮಾಡ್ಬೋದು. ಹೆಂಗೆ ಮಾಡ್ಬೋದು ಅಂತ ಹೇಳಿದ್ರೆ, ಉಪ್ಪನ್ನು ಬಂದ್ಬಿಟ್ಟು ಅವ್ರು ಸ್ನಾನದ ನೀರಿಗೆ ಬೆರೆಸ್ಬೋದು ತಾನೆ. ನೀವು ಕೆಳಗಡೆ ನೈಟ್ ಮಲಗುವಾಗ ಇಟ್ಕೋಬೋದು ತಾನೆ, ಇಟ್ಟು ಬೆಳಿಗ್ಗೆ ಬೆಳೆಸ್ಬೋದು ತಾನೆ. ನೀವು ಸ್ನಾನ ಮಾಡಿ ಆದಮೇಲೆ ಆ 4 ಲವಂಗನ ನೀವು ಸುಡ್ಬೋದು ತಾನೆ ಹೆಣ್ಮಕ್ಳು. ಇಬ್ಬರಲ್ಲಿ ಯಾರಾದರೂ ಒಬ್ಬರಾದರೂ ಇದನ್ನು ಮಾಡ್ಬೋದು ತಾನೆ. ಯಾರಾದರೂ ಒಬ್ಬರು ಬದುಕಬೇಕು, ಬಾಳಬೇಕು ಅಂತ ಆಸೆ ಪಟ್ಟರೆ ಖಂಡಿತವಾಗ್ಲೂ ಅದು ಸೇರಿಸ್ಬೋದು. ಇಬ್ಬರು ಬೇಡ ಅಂದ್ರೇ ನಾವು ಏನು ಮಾಡೋಕ್ಕಾಗಲ್ಲ. ಸೊ ಇದನ್ನು ಆದಷ್ಟು ಸೇರಿಸುವಂಥ ಕಾರ್ಯಕ್ರಮಗಳಾಗಿರ್ತವೆ. ಸಾಮರಸ್ಯದ ಕೊರತೆ, ಭಿನ್ನಾಭಿಪ್ರಾಯ ಇದೆ, ಚಿಕ್ಕ ವಿಷಯ ಸರ್ರಂತ ಹತ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಹೋಗೋರಿಗೆ ಮಾತ್ರ ಈ ಪರಿಹಾರವನ್ನು ಕೊಟ್ಟಿದ್ದೀವಿ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ನಿಮಗೆ ನಮ್ಮ ಗುರುಭಕ್ತಿ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುವಂಥ ತಂತ್ರ ಪರಿಹಾರಗಳು, ಈ ಪರಿಹಾರ ಕ್ರಿಯೆ ಇತ್ಯಾದಿಗಳು ಯೂಸ್ಫುಲ್ ಆಗ್ತಾ ಇದೆ ಅಂದರೆ ಒಂದು ಲೈಕ್ ಮೂಲಕ ಅದನ್ನು ನೀವು ತಿಳಿಸಿ. ಯಾಕಂದರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅದು ಎಷ್ಟರ ಮಟ್ಟಿಗೆ ಇಷ್ಟ ಆಗ್ತಾ ಇದೆ ಅಂತ. ಅದೇ ರೀತಿ ಇದರ ಯಾರಿಗಾರು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಇದನ್ನು ಬಂದ್ಬಿಟ್ಟು ಆದಷ್ಟು ಶೇರ್ ಇತ್ಯಾದಿಗಳನ್ನ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೀವೇನಾದ್ರು ನೋಡ್ತಾ ಇದ್ದೀರಿ ಅಂದರೆ ಎಲ್ಲರ ಮಾತಿನಂತೆ ನನ್ನ ಮಾತು ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಅರ್ಥ ಆಯ್ತಲ್ವಾ? ಸೊ ಇದೇ ರೀತಿ ಗುರುಭಕ್ತಿ ಜ್ಯೋತಿಷ ಕೇಂದ್ರದಲ್ಲಿ ನಿಮಗಾಗಿ ವಿಚಿತ್ರವಾಗಿರುವಂಥ ವಿಶೇಷವಾಗಿರುವಂಥ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ತರ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಪವರ್ಫುಲ್ ಆಗಿರುವಂಥ ಪರಿಹಾರಗಳನ್ನ ತರುವಂಥ ನಿಟ್ಟಿನಲ್ಲಿ ಕೆಲಸ ಇತ್ಯಾದಿಗಳು ನಡೀತಾ ಇದೆ. ಖಂಡಿತವಾಗಲೂ ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಪ್ರೋತ್ಸಾಹ, ಸಪೋರ್ಟ್ ಅಂತೀವಲ್ಲ, ಇದು ಇದೇ ರೀತಿ ಇದ್ದರೆ ಖಂಡಿತವಾಗಲೂ ನಾವು ಜೀವನದಲ್ಲಿ ಇಲ್ಲಿ ನಿಮಗೆ ಭಾಳಷ್ಟು ಪರಿಹಾರ ಕ್ರಿಯೆಗಳು ಸಿಗ್ತವೆ. ತುಂಬ ಜನ ಬಂದ್ಬಿಟ್ಟು ಅಪಾಯಿಂಟ್ಮೆಂಟ್ ಇತ್ಯಾದಿಗಳು ಬೇಕು ಅಂತ ಹೇಳ್ಬಿಟ್ಟು ಮೆಸೇಜ್ ಇತ್ಯಾದಿಗಳನ್ನು ಹಾಕೋ ಥರ ಇದ್ದರೆ 7385355569 ನಂಬರ್ಗೆ ವಾಟ್ಸಪ್ ಮಾಡಿ. ಅಪಾಯಿಂಟ್ಮೆಂಟ್ ಡೀಟೇಲ್ ಕಳಿಸಿ ಅಂತ ಫೋನ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಜನ ಏನು ಮಾಡ್ತೀರಾ, ಫೋನ್ ಮಾಡ್ತೀರಾ, ರಾತ್ರಿ 8 ಗಂಟೆಗೆ 9 ಗಂಟೆಗೆ ಫೋನ್ ಮಾಡ್ತೀರಾ, ಬೆಳಗಿನ ಜಾವ 5 ಗಂಟೆಗೆ ಫೋನ್ ಮಾಡ್ತೀರಾ, 6 ಗಂಟೆಗೆ ಫೋನ್ ಮಾಡ್ತೀರಾ. ನಿಮ್ಗೆ ಅಷ್ಟೊಂದು ಕಷ್ಟ ಇದೆ ಅಂತ ನನಗೂ ಅರ್ಥ ಆಗ್ತೈತೆ, ಇರಲಿ ಬಿಡಿ. ನಾನೇನಂತೀನಿ ಅಂದರೆ ಮಾಡಿ, ಬಟ್ ಅದನ್ನು ಫೋನ್ ತೆಗಿತಾರಾ ಇಲ್ವಾ ಅದಾದ್ರೂ ನೀವು ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಕೆಲವ್ರಿಗೆ ಏನಂತ ಹೇಳಿದ್ರೆ ನನಗೆ ಹೇಳ್ತಾರೆ, ಸರ್ ಫೋನ್ ತೆಗಿತಾ ಇಲ್ಲ ಅಂತ. ನೋಡಿ, ಕೆಲಸಗಳು ಸ್ವಲ್ಪ ಜಾಸ್ತಿ ಇದ್ದಾಗ ಹೌದು ನಮ್ಮ ಕಡೆಯಿಂದ ಈ ತಪ್ಪು ಇತ್ಯಾದಿಗಳು ನಡೀತಾ ಇರೋದು ಸಹಜ ಇದೆ. ನಿಜವಾಗ್ಲೂ ತಪ್ಪು ನಡೀತಾ ಇದೆ. ನಾನು ಅದಕ್ಕೆ ಏನಂತೀನಿ, ನೀವು ತಲೆನೇ ಕೆಡಿಸ್ಕೋಬೇಡಿ. ಅಪಾಯಿಂಟ್ಮೆಂಟ್ ಬೇಕು ಅಂತ ನಿಮ್ಗೆ ಅನಿಸಿದ್ರೆ, ಅಪಾಯಿಂಟ್ಮೆಂಟ್ ಬೇಕು ಅಂದರೆ ಓಕೆ, ಅದಕ್ಕೆ ಮೆಸೇಜ್ ಮಾಡಿಬಿಡಿ ಆ ನಂಬರ್ಗೆ, ಅಪಾಯಿಂಟ್ಮೆಂಟ್ ಡೀಟೇಲ್ ಕಳಿಸಿ ಅಂಥೇಳಿ 7385355569ಗೆ ಒಂದು ಮೆಸೇಜ್ ಕಳಿಸ್ಬಿಡಿ. ಅಲ್ಲಿಂದ ನಿಮಗೆ ಖಂಡಿತವಾಗ್ಲೂ ರಿಪ್ಲೈ ಬರುತ್ತೆ. ನೇರ ಭೇಟಿ ಯಾವುದು ನಂದು ಇರೋದಿಲ್ಲ, ಯಾರ ಜೊತೆ ನಾನು ನೇರ ಭೇಟಿ ಆಗ್ತಾ ಇಲ್ಲ, ಫೋನ್ ಕರೆನಲ್ಲೂ ಕೂಡ ನಂದು ಭೇಟಿ ಇತ್ಯಾದಿಗಳಿರಲ್ಲ. ಏನಿರುತ್ತೆ ಅನ್ನೋದನ್ನು ಅದರಲ್ಲಿ ನಿಮಗೆ ನೋಡ್ಕೋಬೋದು. ಅದನ್ನು ನೀವು ಮಾಡ್ಕೊಳ್ಳಿ. ಸರ್, ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಅಮೌಂಟ್ ಇತ್ಯಾದಿಗಳನ್ನ ಪೇ ಮಾಡಬೇಕು, ಅಷ್ಟೊಂದು ದುಡ್ಡು ನಮ್ಮ ಹತ್ರ ಇಲ್ಲ, ನಾವು ತುಂಬ ಬಡವರಿದ್ದೀವಿ ಅಂದರೆ ಟೆನ್ಷನ್ ಬೇಡ. ನಮ್ಮ ಗುರುಭಕ್ತಿ ಜ್ಯೋತಿಷ ಕೇಂದ್ರದಲ್ಲಿ ನಿಮಗಾಗಿ ಬಹಳಷ್ಟು ಪರಿಹಾರ ಕ್ರಿಯೆಗಳನ್ನ ನಾನು ಕೊಟ್ಟಿದ್ದೀನಿ, ಮುಂದೇನೂ ಕೊಡ್ತೀನಿ. ಇಲ್ಲಿಗೆ ನಿಲ್ಲಿಸ್ತೀವ ಅಂದರೆ ಖಂಡಿತವಾಗ್ಲೂ ಇಲ್ಲ, ಮುಂದೇನೂ ಕೊಡ್ತೀನಿ. ಅದರಲ್ಲಿ ಯಾವುದಾದ್ರು ಪರಿಹಾರ ಕ್ರಿಯೆಗಳು ನಿಜವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗೇ ಆಗುತ್ತೆ, ಸಿಕ್ಕೇ ಸಿಗುತ್ತೆ. ಪ್ಲೀಸ್ ಹುಡುಕೊಳ್ಳಿ ಅಲ್ಲ.
ಅದನ್ನಾದರೂ ನೀವು ಮಾಡಿ. ಅದನ್ನು ದಯವಿಟ್ಟು ಹುಡುಕೊಂಡು, ನಿಮ್ಗೊಂದು ಸಮಸ್ಯೆ ಅಂದರೆ ಅದನ್ನು ಹುಡುಕ್ಬೇಕು ತಾನೆ, ಹುಡುಕಿ ಅದನ್ನು ನೀವು ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರು ವಿಶೇಷವಾಗಿರುವಂಥ ಪರಿಹಾರ ಕ್ರಿಯೆ ಏನಾದರೂ ಬೇಕು, ಇಂಥ ವಿಷಯಕ್ಕೆ ಬೇಕು ನೋಡಿ ಸರ್ ಅಂತಿದ್ದರೆ ಕಮೆಂಟಲ್ಲಿ ಸೂಚನೆ ಕೊಡಿ. ಆ ಕಮೆಂಟಲ್ಲಿ ನೀವು ಕೊಟ್ಟಂಥದ್ದನ್ನು ನಾವು ವೀಡಿಯೋ ಮಾಡಿ ಹಾಕ್ತೀವಿ ಅಂದರೆ ಖಂಡಿತ ಇಲ್ಲ. ಅದು ಒಂದು 4 ಜನರಿಗೆ ಯೂಸ್ ಆಗುತ್ತೆ ಅಂತ ನಮಗೆ ಗೊತ್ತಾಯಿತು ಅಂದರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಹಾಕ್ತೀವಿ. ಅರ್ಥ ಆಯ್ತಲ್ವಾ? ಖಂಡಿತವಾಗ್ಲೂ ಅದು ಕೂಡ ವೀಡಿಯೋ ಮಾಡಿ ಹಾಕ್ತೀವಿ. ಎಲ್ಲವನ್ನು ದುಡ್ಡು ಕೊಟ್ಟೆ ಪಡೀರಿ ಅಂತ ನಾವು ಎಲ್ಲೂ ಹೇಳ್ತಾ ಇಲ್ಲ. ನಮ್ಮ ಗುರುಭಕ್ತಿ ಜ್ಯೋತಿಷ ಕೇಂದ್ರದಲ್ಲಿ ತಿಂಗಳಿಗೆ ಒಂದ್ಸಲ ಬಂದ್ಬಿಟ್ಟು ಜ್ಯೋತಿಷ, ಮಾಂತ್ರಿಕ, ಯಾಂತ್ರಿಕ ಕ್ಲಾಸ್ ಇತ್ಯಾದಿಗಳು ನಡೀತದೆ. ಇಂಟ್ರೆಸ್ಟ್ ಇದೆ ಸರ್ ಆ ವಿಷಯದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರು ಬೇಕಾದರೂ ಅದರಲ್ಲಿ ತಾವು ಸೇರಿಕೊಂಡು ನಿಮ್ಮನ್ನು ನೀವು ನಮ್ಮ ಜೊತೆ ತೊಡಗಿಸ್ಕೋಬೋದು. ಎಲ್ರಿಗೂ ಒಳ್ಳೆಯದಾಗಲಿ.